ಇವತ್ತಿನ ಈ ಸ್ಟೋರಿ ಒಬ್ಬ ಏನ್ಷಿಯಂಟ್ ಇಂಡಿಯನ್ ಸೇಜ್ದು. ಈ ಸೇಜ್ನ ಪ್ರತಿಯೊಬ್ಬ ದಾರಿಲಿ ಹೋಗುವಂಥವ್ರು ತುಂಬ ಬೈತಾ ಇರ್ತಾರೆ, ತುಂಬ ಕೆಟ್ಟ ಕೆಟ್ಟ ಪದಗಳಿಂದ ಕರೀತಾ ಇರ್ತಾರೆ. ಯಾರೇ ಎಷ್ಟೇ ಬೈದ್ರು ಅಥವಾ ಯಾರೇ ಎಷ್ಟೇ ಕೆಟ್ಟದಾಗಿ ಈ ಸೇಜನ್ನ ಕರೆದ್ರು ಯಾವುದೇ ಕಾರಣಕ್ಕೂ ಫ್ರಸ್ಟ್ರೇಟ್ ಆಗೋದಿಲ್ಲ, ಕೋಪ ಮಾಡ್ಕೊಳ್ಳೋದಿಲ್ಲ. ಆದರೆ ಆ ಸೇಜಿನ ಸ್ಟೂಡೆಂಟ್ಗಳಲ್ಲಿ ಒಬ್ಬನಿಗೆ ತುಂಬ ಸಿಟ್ಟು ಬರುತ್ತೆ. ಅವನು ಸೇಜ್ ಹತ್ರ ಹೋಗಿ, ನೀವ್ಯಾಕೆ ಈ ಜನಗಳಿಗೆ ಒಂದು ಪರ್ಫೆಕ್ಟ್ ಆಗಿ ರಿಪ್ಲೈ ಕೊಡೋದಿಲ್ಲ ಅಂತ ಕೇಳ್ತಾನೆ. ಅದಕ್ಕೆ ಆ ಸೇಜ್ ಆ ಸ್ಟೂಡೆಂಟಿಗೆ ಹೇಳ್ತಾರೆ, ನಿನಗೆ ಈಗ ಯಾರಾದರೂ ಒಬ್ರು ಒಂದು ವಸ್ತುನ ಕೊಡಕ್ಕೆ ಬಂದ್ರು ಅಂತ ಅನ್ಕೋ. ನೀನು ಆ ವಸ್ತುನ ಇಸ್ಕೊಂಡ್ಲಿಲ್ಲ ಅಂತ ಹೇಳಿದ್ರೆ ಆ ವಸ್ತು ಯಾರಿಗೆ ಸೇರುತ್ತೆ? ಅದಕ್ಕೆ ಆ ಸ್ಟೂಡೆಂಟ್ ಹೇಳ್ತಾನೆ, ಯಾರು ಆ ವಸ್ತುನ ನಮಗೆ ಕೊಡಕ್ಕೆ ಬಂದರೋ ಅವರಿಗೆ ಸೇರುತ್ತೆ ಅಂತ. ಅದಕ್ಕೆ ಸೇಜ್ ಹೇಳ್ತಾನೆ, ಹಾಗಾಗಿನೇ ನಾನು ಯಾರ ಹತ್ರನೂ ಯಾವ ವಸ್ತುಗಳನ್ನು ಇಸ್ಕೊಳ್ಳೋದಿಲ್ಲ. ಹೀಗೆ ಹೇಳಿಬಿಟ್ಟು ಸೇಜ್ ಅಲ್ಲಿಂದ ಕಾಮಾಗಿ ಪಾಸ್ ಆಗ್ತಾರೆ. ದಟ್ ಸೇಜ್ ವಾಸ್ ಇಂಟರ್ನಲಿ ಡ್ರಿವನ್. ನಾವೆಲ್ಲಿವರೆಗೆ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ಗಳನ್ನ, ಔಟರ್ ಸೋರ್ಸಸ್ಗಳನ್ನ ಬ್ಲೇಮ್ ಮಾಡ್ತಾ ಇರ್ತೀವೋ ಅಲ್ಲಿವರೆಗೆ ನಮ್ಮ ಮಿಸರೀಸ್ ಕೂಡ ಕಂಟಿನ್ಯೂ ಆಗ್ತಾ ಇರುತ್ತೆ ಆ್ಯಂಡ್ ವಿ ಫೀಲ್ ಹೆಲ್ಪ್ಲೆಸ್. ಎಲ್ಲಿವರೆಗೆ ನಮ್ಮ ಸಂತೋಷಕ್ಕೆ, ನಮ್ಮ ನೆಮ್ಮದಿಗೆ ರೆಸ್ಪಾನ್ಸಿಬಲ್ ಆಗಿರೋರು ನಾವು ಮಾತ್ರ ಅಂತ ತಿಳ್ಕೊಳ್ಳೋದಿಲ್ವೋ ಅಲ್ಲಿವರೆಗೆ ನಮ್ಮ ಜೀವನದಲ್ಲಿ ಯಾವುದೇ ಥಿಂಗ್ಸ್ಗಳು ಚೇಂಜ್ ಆಗೋದಿಲ್ಲ. ಮುಂದಿನ ಸಲದಿಂದ ಯಾವುದಾದ್ರೂ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ಗಳು ನಿಮ್ಮನ್ನ ಅಬ್ಯೂಸ್ ಮಾಡ್ತಾ ಇದೆ ಅಂತ ನಿಮಗೆ ಅನಿಸಿದ್ರೆ ನಿಮ್ಮಲ್ಲಿ ನೀವು ಈ 3 ಕ್ವಶನ್ಸ್ನ ಕೇಳ್ಕೊಳ್ಳಿ. ನಾನು ಯಾಕೆ ಅಪ್ಸೆಟ್ ಆಗಬೇಕು? ನಾನು ಯಾಕೆ ಸಿಟ್ಟು ಮಾಡ್ಕೋಬೇಕು? ನಾನು ಯಾಕೆ ಡಿಪ್ರೆಸ್ ಆಗಬೇಕು? ಯಾವಾಗ ನಿಮ್ಮಲ್ಲಿ ನೀವು ಈ ಥರ ಪ್ರಶ್ನೆಗಳನ್ನ ಮಾಡ್ಕೊಳ್ತಿರಲ್ಲ, ಆವಾಗ ಈ ಥರ ಫೀಲಿಂಗ್ಸ್ಗಳಿಂದ ಹೊರಗಡೆ ಬರೋದಕ್ಕೆ ನಿಮಗೆ ಪರ್ಫೆಕ್ಟ್ ಆಗಿರುವಂಥ ಕ್ಲೂಸ್ಗಳು ಸಿಗುತ್ತೆ.